ಎಲ್ಲರಿಗೂ ನಮಸ್ಕಾರಗಳು. 6th ಸ್ಟ್ಯಾಂಡರ್ಡ್ ಕನ್ನಡ ಟೆಕ್ಸ್ಟ್ ಬುಕ್ ಪದ್ಯ ಸುಂಟರಗಾಳಿ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪದಗಳ ಅರ್ಥ: ಕಂಗು ಅಂದರೆ ಅಡಕೆ, ಗುಲ್ಲು ಅಂದರೆ ಗದ್ದಲ, ತಾಪ ಅಂದರೆ ಉಷ್ಣತೆ, ಪಾತಾಳ ಅಂದರೆ ಭೂಮಿಯ ತಳದಲ್ಲಿರುವ ಲೋಕ, ಬಾನು ಅಂದರೆ ಆಕಾಶ, ಬೊಬ್ಬೆ ಅಂದರೆ ಜೋರಾಗಿ ಕೂಗು, ಚೀರು, ಸುಂಟ್ರಗಾಳಿ ಅಂದರೆ ಸುತ್ತುತ್ತದೆ ರಭಸವಾಗಿ ಬೀಸುವ ಗಾಳಿ, ಕಡಲು ಅಂದರೆ ಸಮುದ್ರ, ತಿರ್ರನೆ ಅಂದರೆ ತಿರುಗಿ ಸುರುಳಿಯಂತೆ ಸುತ್ತುವುದು, ಧೂಳಿ ಅಂದರೆ ಧೂಳು, ಬಂತಯ್ಯ ಅಂದರೆ ಬಂದಿತ್ತು, ಬೆಂಬತ್ತಂದರೆ ಹೀಯಾಳಿಸು ಹೋಗು, ಶಾಪ ಅಂದರೆ ಕೇಡು ಅಲ್ಲ, ಕೇಡು ಬಯಸಿ ಹೇಳಲು ಮಾತು, ಕೇಡು ಬಯಸಿ ಹೇಳುವ ಮಾತು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸುಂಟ್ರಗಾಳಿಯನ್ನು ನೋಡಿದ ಕವಿ ಏನೆಂದು ಅಚ್ಚರಿ ವ್ಯಕ್ತಪಡಿಸಿದರು? ಸುಂಟ್ರಗಾಳಿಯನ್ನು ಕವಿ ಏನಿದು ಧೂಳಿ, ಓಹೋ ಗಾಳಿ ಎಂದು ಅಚ್ಚರಿಪಡಿಸಿದರು. ಏನಿದು ಧೂಳಿ, ಓಹೋ ಗಾಳಿ ಎಂದು ಅಚ್ಚರಿಪಡಿಸಿದರು. ಸುಂಟ್ರಗಾಳಿಗೆ ಕರು ಯಾವ ರೀತಿ ಬೆಚ್ಚಿತ್ತು? ಸುಂಟ್ರಗಾಳಿಗೆ ಕರು ಅಂಬಾ ಎನ್ನುತ್ತಾ ಬೆಚ್ಚಿತ್ತು. ಸುಂಟ್ರಗಾಳಿಗೆ ದನಗಳು ಯಾವ ರೀತಿ ಓಡಿದವು? ಸುಂಟ್ರಗಾಳಿಗೆ ದನಗಳು ಕಣ್ಣು ಮುಚ್ಚುತ್ತಾ ಬಾಲವನ್ನು ಎತ್ತಲೋ ಸುತ್ತಿ ಓಡಿದವು. ಸುಂಟ್ರಗಾಳಿಗೆ ಜನರು ಹೇಗೆ ಬೊಬ್ಬೆಟ್ಟರು? ಸುಂಟ್ರಗಾಳಿಗೆ ಜನರು ಮನೆಯ ಹೆಂಚು ಹಾಗೂ ಹುಲ್ಲು ಹಾರಿದ ಕಾರಣ ಜನರು ಬೊಬ್ಬೆಟ್ಟರು. ಸುಂಟ್ರಗಾಳಿಗೆ ಜನರು ಮನೆಯ ಹಂಚು ಹಾಗೂ ಹುಲ್ಲು ಹಾರಿದ ಕಾರಣ ಜನರು ಬೊಬ್ಬೆ ಇಟ್ಟರು. ಸುಂಟ್ರಗಾಳಿಯ ಕೋಪ ಏಕೆ ಇರಬಹುದೆಂದು ಕವಿ ಭಾವಿಸುತ್ತಾರೆ? ಸುಂಟ್ರಗಾಳಿಯ ಕೋಪ ಭೂಮಿಯ ತಾಪ ಹೆಚ್ಚಾಗಿರುವುದರಿಂದ ಇರಬಹುದೆಂದು ಕವಿ ಭಾವಿಸುತ್ತಾರೆ. 2-3 ವಾಕ್ಯದಲ್ಲಿ ಉತ್ತರಿಸಿ. ಸುಂಟ್ರಗಾಳಿಯಿಂದ ಉಂಟಾದ ಪರಿಣಾಮಗಳೇನು? ಸುಂಟ್ರಗಾಳಿಯಿಂದ ತೆಂಗಿನ, ಕಂಗಿನ, ಬಾಳೆಯ, ಮಾವಿನ ಮುಂತಾದ ಮರಗಳು ತೂಗಿ ಬಾಗಿದವು. ದನಗಳು ಕಣ್ಣು ಮುಚ್ಚಿ ಬಾಲವನ್ನೆತ್ತಿ ಓಡಿದವು. ಜನರು ಮನೆಯ ಹೆಂಚು ಹಾಗೂ ಹುಲ್ಲು ಹಾರಿ ಹೋದವು. ಜನರು ಬೊಬ್ಬೆ ಹೊಡೆದರು. ಸುಂಟ್ರಗಾಳಿಯ ಪರಿಣಾಮದ ಈ ರೀತಿಯಾಯಿತು. ಸುಂಟ್ರಗಾಳಿಯ ಬಗ್ಗೆ ಕವಿಯ ಮನದಲ್ಲಿ ಯಾವ ಪ್ರಶ್ನೆಗಳು ಮೂಡಿದವು? ಏನಿದು ಧೂಳಿ, ಓಹೋ ಗಾಳಿ, ಸುಳಿತು ಬಂತಯ್ಯ ಸುಂಟ್ರಗಾಳಿ. ಏನಿದು ಕೋಪ, ಯಾರಲ್ಲಿ ಶಾಪ, ಹೆಚ್ಚಿತು ಭೂಮಿಯ ತಾಪ, ತಡೆಯದಂತೆ ಅಥವಾ ಕಡಲು ಕಡೆಯತ್ತಲ್ಲ ಹುಟ್ಟಿತ್ತು, ಪಾತಾಳದ ಹೊಟ್ಟೆಯೊಳಗೆ ಅಡಗಿತ್ತು ಎಂಬ ಪ್ರಶ್ನೆಗಳು ಕವಿಯ ಮನದಲ್ಲಿ ಮೂಡಿದವು. ಸುಂಟ್ರಗಾಳಿಗೆ ಯಾವ ಮರಗಳು ತೂಗಿ ಬಾಗಿದವು? ಸುಂಟ್ರಗಾಳಿಗೆ ತೆಂಗಿನ, ಕಂಗಿನ, ಬಾಳೆಯ, ಮಾವಿನ, ಹಲಸು, ತಾಳೆಯ ಮುಂತಾದ ಮರಗಳು ತೂಗಿ ಬಾಗಿದವು. ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ತೂಗು: ಚಿಕ್ಕ ಮಕ್ಕಳನ್ನು ತೊಟ್ಟಿಲಿನಲ್ಲಿ ಮಲಗಿಸಿ ತೂಗುತ್ತಾರೆ. ಬೆಂಬತ್ತು: ನಾಯಿ ಮರಿ ನನ್ನ ಬೆಂಬತ್ತಿ ಬರುತ್ತದೆ. ಶಾಪ: ಋಷಿಗಳು ತಪ್ಪು ಮಾಡಿದರೆ ಶಾಪ ಹಾಕುತ್ತಾರೆ. ಪಾತಾಳದಲ್ಲಿ ನಾಗದೇವತೆ ವಾಸಿಸುತ್ತಾಳೆ. ಕಡಲು: ಕಡಲಿನಲ್ಲಿ ಬಗೆಯ ಮೀನುಗಳು ಇರುತ್ತವೆ. ಸುಂಟ್ರಗಾಳಿ ಪದ್ಯದ ಈ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.